ಇಂದು ಸ್ಯಾಂಡಲ್ವುಡ್ನ ನಟ ವಿಜಯ್ ರಾಘವೇಂದ್ರ ಅವರ ಹುಟ್ಟುಹಬ್ಬ. ತನ್ನ ಹುಟ್ಟುಹಬ್ಬದಂದು ಪತ್ನಿ ಸ್ಪಂದನಾರನ್ನು ನೆನಪಿಸಿ ಭಾವನಾತ್ಮಕ ಪೋಸ್ಟ್ ಮಾಡಿದ್ದಾರೆ. ನೀನು ನನ್ನ ಹುಟ್ಟನ್ನು ವಿಶೇಷವಾಗಿಸಿದವಳು, ಐ ಲವ್ ಯು ಚಿನ್ನ ಎಂದು ಪೋಸ್ಟ್ ಮಾಡಿದ್ದಾರೆ. ವಿಜಯ್ ರಾಘವೇಂದ್ರ ಅವರು 1979 ಮೇ 26ರಂದು ಜನಿಸಿದರು. ಅನಿರೀಕ್ಷಿತವಾಗಿ ಪತ್ನಿ ಸ್ಪಂದನಾ ಅವರು ಸಾವನ್ನಪ್ಪಿದರು. ಈ ಅಗಲಿಕೆಯಿಂದ ಕಂಗಾಲಾಗಿರುವ ವಿಜಯ್ ರಾಘವೇಂದ್ರ ಅವರು ಎಲ್ಲ ವಿಷಯದಲ್ಲೂ ತನ್ನ ಪತ್ನಿಯನ್ನು ನೆನಪಿಸಿಕೊಳ್ಳುತ್ತಾರೆ. ಇಂದು ಅವರ ಹುಟ್ಟುಹಬ್ಬದ ನಿಮಿತ್ತ ಈ ಪೋಸ್ಟ್ಗೆ ಅಭಿಮಾನಿಗಳು ಸಾಂತ್ವನದ ಜೊತೆಗೆ ಹ್ಯಾಪಿ ಬರ್ತ್ಡೇ ರಾಘು ಸರ್ ಎಂದು ವಿಶ್ ಮಾಡುತ್ತಿದ್ದಾರೆ. ಇವರು ಚಲಿಸುವ ಮೋಡಗಳು, ಪರಶುರಾಮ, ಜಗಮೆಚ್ಚಿದ ಹುಡುಗ ಮುಂತಾದ ಸಿನಿಮಾಗಳಲ್ಲಿ ನಟಿಸಿ ನಂತರ ಚಿನ್ನಾರಿ ಮುತ್ತ ಎಂದು ಖ್ಯಾತಿ ಪಡೆದರು. ಹೀಗೆ ರೋಮಿಯೋ ಜೂಲಿಯೆಟ್, ಪ್ರೀತಿಸಲೇಬೇಕು, ನಿನಗಾಗಿ ಹೀಗೆ ಹಲವಾರು ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡವರು. ಇವರು 2007ರಲ್ಲಿ ಸ್ಪಂದನಾ ಅವರನ್ನು ಮದುವೆಯಾದರು. ಇವರದು ಲವ್ ಮ್ಯಾರೇಜ್. ಇವರು ಸ್ಪಂದನಾ ಅವರನ್ನು ಮಲ್ಲೇಶ್ವರಂ ಕಾಫಿ ಡೇಯಲ್ಲಿ ಮೊದಲ ಭೇಟಿ ಮಾಡಿದರು. ಮೊದಲ ಭೇಟಿಯಲ್ಲಿ ಸಣ್ಣ ಜಗಳ, ಮತ್ತೆ ಅದೇ ಕಾಫಿ ಡೇಯಲ್ಲಿ ಭೇಟಿಯಾಗಿ ಪ್ರಪೋಸ್ ಕೂಡ ಮಾಡಿದರು. ಆ ಪ್ರೀತಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದರು ಸ್ಪಂದನಾ. ಆದರೆ ಈ ಪ್ರೀತಿ ಬಹಳ ವರ್ಷಗಳು ಉಳಿಯಲು ವಿಧಿ ಬಿಡಲಿಲ್ಲ. 2023ರಲ್ಲಿ ಬ್ಯಾಂಕಾಕ್ಗೆ ಹೋಗಿದ್ದರು. ಅಲ್ಲಿಯೇ ಹೃದಯಾಘಾತದಿಂದ ಕೊನೆಯುಸಿರೆಳೆದರು ಸ್ಪಂದನಾ. ಈ ಸಾವು ವಿಜಯ್ ರಾಘವೇಂದ್ರ ಅವರಿಗೆ ಈಗಲೂ ಅರಗಿಸಿಕೊಳ್ಳಲು ಆಗುತ್ತಿಲ್ಲ. ಆಗಾಗ ಹೆಂಡತಿ ನೆನಪುಗಳನ್ನು ಪೋಸ್ಟ್ ಮಾಡುತ್ತಾ ಇರುತ್ತಾರೆ. ವಿಜಯ್ ರಾಘವೇಂದ್ರ ಅವರು ಒಂದೊಳ್ಳೆ ಅದ್ಭುತ ಗಾಯಕ ಕೂಡ ಹೌದು. ಅವರು ಸೇವಂತಿ ಸೇವಂತಿ ಸಿನಿಮಾ ಮತ್ತು ಜಾಜಿ ಮಲ್ಲಿಗೆ ನೋಡೆ ಸೇರಿದಂತೆ ಹಲವು ಹಾಡುಗಳಿಗೆ ಧ್ವನಿಯಾಗಿದ್ದಾರೆ. ಇಂದು ಅವರ ಹುಟ್ಟುಹಬ್ಬ. ಈ ದಿನ ಅವರಿಗೆ ವಿಶೇಷವಾಗಿರಲಿ.